ಯಾವುದು ಸಿದ್ದರಾಮಯ್ಯ ಹೇಳ್ತಾರೆ ಒಕ್ಕಲಿಗರನ್ನ ಎಲೆಕ್ಷನ್ ಬಂದಾಗ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಕುಮಾರಸ್ವಾಮಿ ಕುಟುಂಬಸ್ಥರು. ಅವ್ರು ಯಾರನ್ನ ಇಟ್ಕೋತಾರೆ? ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯೋಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ? ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರ ಮೊನ್ನೆ, ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರ್ದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದು. ದೇವೇಗೌಡರು ಗುರುಸ್ತಾ ಹೋಗಿದ್ರೆ ಯಾರು ಕೇಳ್ತಿದ್ದಾರೋ? ಕೇಳ್ತಿದ್ದಾರೆ ಯಾರು ಇವ್ರನ್ನ? ಅದರಿಂದ ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನೆಗೆ ಒಳಗಾಗಿದ್ದಾರೆ. ಮಾನಸಿಕವಾಗಿ ಇನ್ನೊಂದ್ ಕಡೆ ಹೇಳ್ತಾರೆ, ಏನಾದ್ರೂ ಸಿಎಂ ಅಂತ ಆದ್ರೆ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಈಗ ಬೇರೆ ಪಕ್ಷದಲ್ಲಿ ಆಗಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿ ಮಾಡೋರು ಇವ್ರು ಬಂದಮೇಲೆ? ಈಗ ಪಾಪ ಅದು ಯಾರೋ ಒದಾಡ್ತವ್ರಲ್ಲ, ಅವ್ರಿಗೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ ಸ್ಥಿತಿ ಆಗತ್ತಂತೀರಾ ಸರ್? ಆಗಿದ್ರೆ ಅದೇನು ಸಂಶಯ ಇದೆಯಾ? ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು ರಣಏಡಿ ಅಲ್ಲ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಹೋರಾಟ ಮಾಡ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಈಗ ಹೇಳೋರಲ್ಲ. ಅವ್ರು ಹೇಳಿರೋದು ಯಾತಕ್ಕೆ? ಯಾರೋ ಪಾಪ ಓಡಾಡ್ತಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಲ್ಪ ಕೂತ್ಕೊಂಡು ಮನೆ ಒಳಗೆ ಅಂತ ತಾನೇ ಹೇಳ್ತಾ ಇರೋದು ಅವರು. ಅದರ ಅರ್ಥ ಕೊಡೋದಾಗಿದ್ದರೆ ಯಾವತ್ತೂ ಕೊಡಬೇಕಾಗಿತ್ತಲ್ವ? ಅವರು ನೋಡಿದ್ರೆ ಕೊಟ್ಟು ಮಾತನ್ನ ನಡ್ಕೊಳ್ಳಿಲ್ಲ ಅಂತಾರೆ. ಇಲ್ಲಿ ಅವರವರಲ್ಲಿ ನಡೀತಾ ಇದೆಯಲ್ಲ. ಇವ್ರು ಯಾರು ವಕೀಲರನ್ನು ಮಾಡಿದರು? ಮುಖ್ಯಮಂತ್ರಿ ಇವ್ರು ಯಾರನ್ನು ಮಾಡಿದರು? ಇದನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದೇನೋ ಅವರ ಕಾಂಗ್ರೆಸ್ಸಿಗೆ ಕರ್ಕೊಂಡೋದ್ರಲ್ಲ, ಅವ್ರನ್ನ ಕರ್ಕೊಂಡೋದ್ರೆಲ್ಲ ಏನಾಗವ್ರೀಗ? ಏನು ಮಾಡವ್ರು ಇವರು? ಹೇಳಕ್ಕೆ ಹೋದ್ರೆ ಪುಟಗಟ್ಟಲೆ ಹೇಳ್ಬೋದು ಇವ್ರ ಬಗ್ಗೆ, ಒಂದು ಗ್ರಂಥನೇ ಬರಿಬೋದು ಇವ್ರ ಬಗ್ಗೆ. ಹಾಂ, ಅವ್ರು ವೈಯಕ್ತಿಕವಾಗಿ ಯಾವುದೋ ಬೇರೆ ವಿಷಯಕ್ಕೆ ಭೇಟಿ ಮಾಡಿ, ನಾನು ಕೈಗಾರಿಕಾ ಸಚಿವನಿದ್ದೀನಿ, ಕೇಂದ್ರದಲ್ಲಿ ಏನೋ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಭೇಟಿ ಮಾಡಿದ್ದೆ. ಅದು ಹೊರತುಪಡಿಸಿ ರಾಜಕೀಯ ಏನಿಲ್ಲ. ಯಾವುದು? ಸಿದ್ದರಾಮಯ್ಯ ಹೇಳ್ತಾರೆ, ಒಕ್ಕಲಿಗರನ್ನ ಎಲೆಕ್ಷನ್ ಬಂದಾಗ ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ ಕುಮಾರಸ್ವಾಮಿ ಕುಟುಂಬಸ್ಥರು. ಅವ್ರು ಯಾರನ್ನ ಇಟ್ಕೋತಾರೆ? ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕೆ ಯಾವ್ಯಾವ ಹೆಸರು ಹೇಳ್ತಾವ್ರೀಗ. ನಾವು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವ್ರು ತೆಗಿಯೋಕೆ ಹೋದಾಗ ನಾನೇನಾದ್ರು ಒಕ್ಕಲಿಗರ ಜನ ದಂಗೆ ಹೇಳಿ ಅಂತ ಹೇಳಿದ್ನ? ಎಂದೂ ಸಹ ನಾನು ಸಮಾಜದ ಹೆಸರಿನಲ್ಲಿ ರಕ್ಷಣೆ ಕೇಳಲಿಲ್ಲ, ಜಾತಿ ಹೆಸರಿನಲ್ಲಿ. ಈಗ ಇವತ್ತೇನು ಹೇಳ್ಕೊಂಡಿದ್ದಾರೆ ಅವ್ರ ಮೊನ್ನೆ, ನಾನು ಕುರುಬ ಸಮಾಜದಲ್ಲಿ ಕುರಿ ಕಾಯ್ತಾ ಇದ್ದನು, ನನ್ನ ಬೆಳವಣಿಗೆಯನ್ನು ಸಹಿಸಲಾರ್ದೆ ಹೊಟ್ಟೆ ಕಿತ್ತಿಂದ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಇದೇ ಕುರಿ ಕಾಯನ್ನೇ ತಾನೇ ಜನತಾದಳದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಮಾಡಿದ್ದು, ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದು. ದೇವೇಗೌಡರು ಗುರುಸ್ತಾ ಹೋಗಿದ್ರೆ ಯಾರು ಕೇಳ್ತಿದ್ದಾರೋ? ಕೇಳ್ತಿದ್ದಾರೆ ಯಾರು ಇವ್ರನ್ನ? ಅದರಿಂದ ಅವರು ಇವತ್ತು ಒಂದು ರೀತಿ ಮಾನಸಿಕ ಅಸಮತೋಲನೆಗೆ ಒಳಗಾಗಿದ್ದಾರೆ, ಮಾನಸಿಕವಾಗಿ. ಇನ್ನೊಂದ್ ಕಡೆ ಹೇಳ್ತಾರೆ, ಏನಾದ್ರೂ ಸಿಎಂ ಅಂತ ಆದ್ರೆ ಒಕ್ಕಲಿಗ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಹೇಳ್ತಿದ್ದಾರೆ. ಈಗ ಬೇರೆ ಪಕ್ಷದಲ್ಲಿ ಆಗಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿ ಮಾಡೋರು ಇವ್ರು ಬಂದಮೇಲೆ? ಈಗ ಪಾಪ ಅದು ಯಾರೋ ಒದಾಡ್ತವ್ರಲ್ಲ, ಅವ್ರಿಗೂ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ ಸ್ಥಿತಿ ಆಗತ್ತಂತೀರಾ ಸರ್? ಆಗಿದ್ರೆ ಅದೇನು ಸಂಶಯ ಇದೆಯಾ? ಈಗ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು ರಣಏಡಿ ಅಲ್ಲ, ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ಹೋರಾಟ ಮಾಡ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಈಗ ಹೇಳೋರಲ್ಲ. ಅವ್ರು ಹೇಳಿರೋದು ಯಾತಕ್ಕೆ? ಯಾರೋ ಪಾಪ ಓಡಾಡ್ತಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಲ್ಪ ಕೂತ್ಕೊಂಡು ಮನೆ ಒಳಗೆ ಅಂತ ತಾನೇ ಹೇಳ್ತಾ ಇರೋದು ಅವರು. ಅದರ ಅರ್ಥ ಕೊಡೋದಾಗಿದ್ದರೆ ಯಾವತ್ತೂ ಕೊಡಬೇಕಾಗಿತ್ತಲ್ವ? ಅವರು ನೋಡಿದ್ರೆ ಕೊಟ್ಟು ಮಾತನ್ನ ನಡ್ಕೊಳ್ಳಿಲ್ಲ ಅಂತಾರೆ. ಇಲ್ಲಿ ಅವರವರಲ್ಲಿ ನಡೀತಾ ಇದೆಯಲ್ಲ. ಇವ್ರು ಯಾರು ವಕೀಲರನ್ನು ಮಾಡಿದರು? ಮುಖ್ಯಮಂತ್ರಿ ಇವ್ರು ಯಾರನ್ನು ಮಾಡಿದರು? ಇದನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದೇನೋ ಅವರ ಕಾಂಗ್ರೆಸ್ಸಿಗೆ ಕರ್ಕೊಂಡೋದ್ರಲ್ಲ, ಅವ್ರನ್ನ ಕರ್ಕೊಂಡೋದ್ರೆಲ್ಲ ಏನಾಗವ್ರೀಗ? ಏನು ಮಾಡವ್ರು ಇವರು? ಹೇಳಕ್ಕೆ ಹೋದ್ರೆ ಪುಟಗಟ್ಟಲೆ ಹೇಳ್ಬೋದು ಇವ್ರ ಬಗ್ಗೆ, ಒಂದು ಗ್ರಂಥನೇ ಬರಿಬೋದು ಇವ್ರ ಬಗ್ಗೆ. ಹಾಂ, ಅವ್ರು ವೈಯಕ್ತಿಕವಾಗಿ ಯಾವುದೋ ಬೇರೆ ವಿಷಯಕ್ಕೆ ಭೇಟಿ ಮಾಡಿ, ನಾನು ಕೈಗಾರಿಕಾ ಸಚಿವನಿದ್ದೀನಿ, ಕೇಂದ್ರದಲ್ಲಿ ಏನೋ ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ಭೇಟಿ ಮಾಡಿದ್ದೆ. ಅದು ಹೊರತುಪಡಿಸಿ ರಾಜಕೀಯ ಏನಿಲ್ಲ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.